ಮಗಳು ಬಳಿ ಆಗೋದ್ ಬೇಡ. ಅವಳು ಇನ್ 2 ದಿನ ಊಟ ಮಾಡೋದ್ ಬಿಟ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಇನ್ನು ನಿನ್ ಮಗಳು ನಿನ್ನಿಂದ ದೂರ ಇದ್ದು ರಾಣಿ ತರ ಇರೋದಿಷ್ಟನಾ, ಇಲ್ಲ ನಿನ್ನ ಹತ್ರನೇ ಇದ್ದು ಹಸುವಿನಿಂದ ಸಾಯೋದಿಷ್ಟನ? ಹೇಳೆ. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಮಗಳು 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಊಟ ಹಾಕೋ ಯೋಗ್ಯತೆ ನಮಗಿಲ್ವಾ? ಅಷ್ಟಕ್ಕೂ ಅವಳನ್ ಬಿಟ್ಟು ನಾನು ಹೇಗಿರ್ಲಿ? ನನ್ನನ್ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ. ನೀನೇನು ಮಾತಾಡ್ಬೇಡ. ಗೌಡ್ರೆ ಬಂದೆ. ಇಲ್ಲಿ ನೋಡವ, ನಂಗೆ ಸಂಕಟ ಅರ್ಥ ಆಗ್ತದ. ಆದ್ರೆ ನೀ ಏನು ಚಿಂತೆ ಮಾಡ್ಬೇಡ, ನಾವ್ ಆಕಿನ ಚಲೋ ನೋಡ್ಕೋತೀವಿ. ಮಗಳೇ, ಹೇಳಿದ್ದೆಲ್ಲ ನೆನಪಿದೆ ಅಲ್ಲ? ಇನ್ಮೇಲೆ ನೀನು ಯಜಮಾನ್ರನ್ನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನ್ಗೆ ಅದೇ ಮನೆ, ಅಲ್ಲೇ ಇರ್ಬೇಕು. ಅಮ್ಮ ಅಮ್ಮ ಬರಲ್ಲಮ್ಮ, ಅಣ್ಣನೂ ಬರಲ್ಲ. ನಿನ್ ಮನಸ್ಸು ಆಗ್ಬೇಕಲ್ಲ. ನಿಮ್ಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡ್ತಾರೆ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಮಗಳೇ. ಅಲ್ಬೇಡಮ್ಮ, ನಾನು ಹೋಗಿ ನಿನ್ಗೆ, ಅಪ್ಪಂಗೆ, ಅಣ್ಣಂಗೆ 3 ಜನಕ್ಕೆ ಊಟ ತರ್ತೀನಿ, ಆಯ್ತಾ? ಬೇಗ ಬರ್ತೀನಿ. ಬರ್ತೀನಿ ಶಿವ. ಮಾರೇ ಬಿಟ್ರ? ಯಾಕ್ರಿ ಹೀಗ್ ಮಾಡಿದ್ರಿ? ತಾಯಿ ಮಗಳನ್ನ ಯಾಕ್ರಿ ದೂರ ಮಾಡಿದ್ರಿ? ಹೇಳ್ರಿ. ನನಗೆ ನನ್ನ ಮಗಳು ಬೇಕು. ಅಮ್ಮ ನೀರು ಕುಡಿ. ಅಮ್ಮ ಅಮ್ಮ ನೀರು ಕುಡಿ. ಅಮ್ಮ ನೋಡಪ್ಪ, ಈ ಮಾತ್ರ ಅಮ್ಮನ್ ಕೊಡು. ಅಮ್ಮ ಮಾತಾಡ್ತೀನಮ್ಮ. ಎಲ್ಲಾದ್ರೂ ತಗೊಂಡೋಗಿ ಬಿಸಾಕು. ಕೊಡು, ನೀವು ಒಳಗೋಗು. ಅಲ್ಲ ಕಣೆ, ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೆಂಗ್ ವಾಸಿ ಆಗುತ್ತೆ? ನನ್ ಕಾಯಿಲೆಗ್ ಮತ್ತೇನು ಅಂತ ನಿಮಗ್ ಗೊತ್ತಿಲ್ವಾ? ಮಕ್ಕಳ ತರ ಆಟ ಮಾಡ್ಬೇಡ ಕಣೆ. ನಮ್ಮ ಮಗಳು ನಮ್ಮ ಮನೆಗ್ ಬರಲ್ಲ. ನಮ್ಮ ಮಗಳು ನಮ್ಮ ಮನೆಗ್ ಬರೋದು ನಾನು ಸತ್ತಾಗ. ನೀವ್ ಯಾಕ್ರಿ ಸಾಯ್ತೀರಾ? ಇನ್ 2 ದಿನ ಹೋದ್ರೆ ನಾನೇ ಹೋಗ್ತೀನಿ. ಅವಳು ನನಗೂ ಮಗಳ ಕಣೆ, ನನಗೆ ನೋವಿಲ್ವಾ? ಅವಳ ಮನೇಲಿ ಆರಾಮಾಗಿರ್ತಾಳೆ ಕಣೆ. ಅವಳ
ಅವಳಿಗೆಲ್ಲ ನಮ್ಗೆ ನೆನಪಾಗಲ್ಲ. ಅರ್ಥ ಮಾಡ್ಕೊ, ಅವಳು ಆರಾಮಾಗಿರ್ತಾಳೆ. ಸಿಹಿ ತಾಯಿ ಮಗಳು ಪ್ರೀತಿ ಮುಂದೆ ಏನು ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ. ನಿಜ ರೀ, ನಮ್ಮ ಹತ್ರ ಏನೂ ಇಲ್ಲ, ಆದ್ರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ ರೀ. ಇದೆಲ್ಲ ಮಾತಾಡಕ್ ಸರಿ ಕಣೆ. ಅವಳು ಚೆನ್ನಾಗಿರ್ಬೇಕು. ನಮ್ಮನ್ನ ನಿಜವಾಗ್ಲೂ ಮರ್ತಿರ್ತಾಳೆ. ಮಗಳೇ, ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ? ಅಮ್ಮ ಬೇಕು. ನಿಮ್ಮಮ್ಮ ಇವರಲ್ಲ, ಅವ್ರು ನಿಮ್ಮಮ್ಮ. ಇಲ್ಲಿಂದ ನೀನು ಹೋಗು ಮೊದಲು. ಅವರಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲಮ್ಮ, ಅವ್ರು ನಿಮ್ಮ ಅಪ್ಪ ಅಮ್ಮ. ನೀನ್ ಹಿಂಗೆಲ್ಲ ಬರಬಾರ್ದು. ಹೋಗ ಮನೆಗೆ. ಇಲ್ಲ, ಅವರಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಮತ್ತು ಇಲ್ಲಿಂದ ಹೋಗು ನೀನು. ಬಿಡು. ನೀನ್ ಇಲ್ಲಿಂದ ಹೋಗು. ಅಮ್ಮ ಬೇಕು. ಹೊಡಿಯಪ್ಪ, ಎಷ್ಟ್ ಬೇಕನ್ನು ಹೊಡಿ. ಆದ್ರೆ ನಾನು ಈ ಮನೆ ಬಿಟ್ಟು ಹೋಗಲ್ಲಪ್ಪ. ನನ್ನ ಈ ಮನೆಯಿಂದ ಕಳಿಸ್ಬೇಡಪ್ಪ. ನಿನ್ ಕೈ ಮುಗಿತೀನಿ, ನನ್ನ ಅಮ್ಮನ ದೂರ ಮಾಡ್ಬೇಡಪ್ಪ. ಅಮ್ಮ, ನೋಡ್ರೆ, ಏನೋ ಗೊತ್ತಿಲ್ಲದೆ ನನ್ನ ಮನೆಗೆ ಬಂದ್ಬಿಟ್ಟಿದ್ದಾಳೆ. ನಿಮ್ಮನೆ ಬಗ್ಗೆನೇ ಹೇಳ್ತಾ ಇದ್ಲು. ನಮ್ ಬಹಳ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ಹೇಳ್ತಾ ಇದ್ಲು. ಹೋಗು ಹೋಗು. ಆಕೆ ಬರ್ಲಿಲ್ಲಪ್ಪ, ನಾವ ಅವಳನ್ನ ಕರ್ಕೊಂಡ್ ಬಂದಿದ್ದು. ನನ್ ಕ್ಷಮಿಸ್ಬಿಡು ಶಿವಪ್ಪ. ದುಡ್ಡಿದ್ರೆ ಜಗತ್ನೊಳಗೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ದೊಡ್ಡ ಅಹಂಕಾರದೊಳಗಿದೆ. ಎಷ್ಟು ಕೋಟಿ ಇದ್ರು ಆ ಮಗನ್ ಪ್ರೀತಿ ಪಡ್ಕೊಳಕ್ ಆಗ್ಲಿಲ್ಲ. ತಾಯಿ ತನಕ್ಕಿಂತ ದೊಡ್ಡ ಪ್ರೀತಿ ಯಾವ್ದು ಇಲ್ಲ ಅಂತ ನಿನ್ ಮಗಳು ಅಕ್ಕಿ ನನಗ್ ತೋರಿಸ್ಕೊಟ್ಲು. ದೇವ್ರು ನನಗೆ ಬೇಕಾದಷ್ಟು ದುಡ್ಡು ಕೊಟ್ಟಾನ, ಮಕ್ಕಳನ್ನು ಕೊಟ್ಟಿಲ್ಲ. ಮಕ್ಕಳನ್ನ ಕೊಟ್ಟಿದ್ರೆ ಮಕ್ಕಳ ಬೆಲೆನೋ ಅರ್ಥ ಆಗ್ದಂಗೆ ಹೋಗ್ತಿತ್ತೇನೋ. ಈ 15 ದಿನ ಆ ಮಗು ನರ್ಕನ ನೋಡ್ಬಿಡ್ತು. ಏನ್ ಕೊಟ್ರು ತಿಂತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ ಅಂತಾನೆ ಕನ್ವರ್ಸ್ತಿದ್ಲು. ನಾವ್ ಎಷ್ಟು ಪ್ರಯತ್ನ ಪಟ್ರು ಆಕಿನ್ ಬದಲಾಯಿಸಕ್ಕ ಆಗ್ಲಿಲ್ಲ. ಆಕೆ ಇಲ್ಲೇ ನಾವೇನ್ ಬರ್ತೀವಿ ಶಿವ. ಗೌಡ್ರ ಗೌಡ್ರ ಇನ್ಮೇಲೆ ಇಲ್ಲೇರು. ಗೌಡ್ರ, ನೀವು ಕೊಟ್ಟಿದ್ ರೊಕ್ಕ ಇದ್ರಲ್ಲಿ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಇರೋ ದುಡ್ಡು ನೋಡಿದಾಗಲೆಲ್ಲ ನನ್ನ ಮಗಳ ಮುಖನೇ ನೆನಪಾಗ್ತಾ ಇತ್ತು. ಈ ದುಡ್ಡು ಇಟ್ಕೊಳ್ಳಿ ಶಿವಪ್ಪ. ನೀನು ಒಳ್ಳೆತನನ ನೀನ್ ಕಾಪಾಡ್ತಾ ಇದ್ದಿ. ಇಷ್ಟು ವರ್ಷದಿಂದ ನೀನ್ ನೋಡ್ಕೊಂತ ಬಂದ್ರು ಸಹಾಯ ಮಾಡೋ ಒಂದ್ ಸಣ್ಣ ಮನಸ್ಸು ಕೂಡ ನಾ ಮಾಡ್ಲಿಲ್ಲ. ನಾಳೆ ಬಾ, ನಿನ್ ಕೆಲ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಜಮಾನ್ರೆ, ಇನ್ಮೇಲೆ ನಾನು ನಿಮ್ಮ ಮನೇಲೆ ಕೆಲಸ ಮಾಡ್ತೀನಿ. ಸಗಣಿ ಬಾಡಿಸ್ತೀನಿ, ನೆಲ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಎಲ್ಲ ಮಾಡ್ತೀನಿ. ಅಯ್ಯೋ ಮಗ, ನೀನ್ ಯಾಕೆ ಅದನ್ನೆಲ್ಲ ಮಾಡ್ಬೇಕು? ನೀ ಅದನ್ನೆಲ್ಲ ಮಾಡೋದ್ ಬೇಡ. ನೋಡು, ನನ್ನನ್ನು ಅಮ್ಮ ಅಂತ ಕರಿತೀಯಾ? ಆಯ್ತು ಅಮ್ಮ. ಅಣ್ಣಿಯ, ಅಣ್ಣ, ಅಮ್ಮ, ಇನ್ಮೇಲೆ ನಾನು ನಿಮ್ನ ಬಿಟ್ಟೋಗಲ್ಲ. ನಿಮ್ ಜೊತೆನೇ ಇರ್ತೀನಿ, ಆಯ್ತಾ? ನಾನೊಂದು ಆಟ ಆಡ್ಸ್ಲಾ? ಇದು ಅನ್ನ, ಇದು ಸಾರು, ಇದು ಹಪ್ಪಳ, ಇದು ಪಲ್ಯ, ಇದು ಉಪ್ಪಿನಕಾಯಿ, ಎಲ್ಲಾನು ಚೆನ್ನಾಗಿ ಕಲಸಿ ಇದು ಅಪ್ಪನ ಚಿಚ್ಚು.